ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನೇನು ನಿಮ್ಮ ಎಸ್ಎ2 ಪರೀಕ್ಷೆ ಹತ್ರ ಬರ್ತಾ ಇದೆ. ಹಾಗೆ ತುಂಬಾ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರಿ, ಮ್ಯಾಮ್ ನಮಗೆ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್‌ನ ಪರಿಚಯಿಸಿ ಅಂತ ಹೇಳಿ ಕೇಳ್ತಾ ಇದ್ರಿ. ಹಾಗಾಗಿ ಈ ದಿನದ ವಿಡಿಯೋನಲ್ಲಿ ನಿಮ್ಮ ಪರೀಕ್ಷೆಗೆ ಉಪಯುಕ್ತವಾಗ್ಲಿ ಅಂತ ಹೇಳಿ ನಾನು ಮಾಡೆಲ್ ಕ್ವೆಶ್ಚನ್ ಪೇಪರ್ ಹಾಗೆ ಅದಕ್ಕೆ ಆನ್ಸರ್ಸ್‌ನ ಹೇಳ್ತಾ ಹೋಗ್ತೀನಿ. ಖಂಡಿತ ಈ ಪ್ರಶ್ನೆ ಪತ್ರಿಕೆ ನಿಮ್ಮ ಎಕ್ಸಾಮ್‌ಗೆ ತುಂಬಾನೇ ಯೂಸ್‌ಫುಲ್ ಆಗುತ್ತೆ. ಹಾಗೆ ಈ ಪ್ರಶ್ನೆ ಪತ್ರಿಕೆಯಿಂದ ಸುಮಾರು ಪ್ರಶ್ನೆಗಳು ನಿಮ್ಮ ಪರೀಕ್ಷೆಗೆ ಬಂದೇ ಬರುತ್ತೆ ಅಂತ ಹೇಳಿ ಹೇಳ್ತಾ, ಬನ್ನಿ ತಡ ಮಾಡದೆ ಕ್ವೆಶ್ಚನ್ ಪೇಪರ್ ಯಾವ ರೀತಿ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, 8ನೇ ತರಗತಿ ಎಸ್ಎ2 ಪರೀಕ್ಷೆಗೆ ಸಂಬಂಧಿಸಿದಂತೆ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ ಹಾಗೆ ಆನ್ಸರ್ಸ್‌ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಫಸ್ಟ್ ಮೇನಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿ ಪ್ರಶ್ನೆಗೆ 4 ಆಯ್ಕೆಗಳನ್ನು ನೀಡಲಾಗಿರುತ್ತೆ. ಅದರಲ್ಲಿ ಸೂಕ್ತವಾಗಿರೋ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಫಸ್ಟ್ ಕ್ವೆಶ್ಚನ್ ಈ ರೀತಿಯಾಗಿದೆ. ಕನ್ನಡ ವರ್ಣಮಾಲೆಯಲ್ಲಿ ಇರ್ತಕ್ಕಂತಹ ಅಲ್ಪ ಪ್ರಾಣ ಅಕ್ಷರಗಳ ಸಂಖ್ಯೆ ಅಂತ ಹೇಳಿ ಕೇಳಿದ್ದಾರೆ. ಆಯ್ಕೆಗಳು ಆಪ್ಷನ್ ಎ 6, ಆಪ್ಷನ್ ಬಿ 7, ಆಪ್ಷನ್ ಸಿ 10, ಆಪ್ಷನ್ ಡಿ 13. ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಸಿ 10. ಇನ್ನು ನಂತರ ಎರಡನೇ ಪ್ರಶ್ನೆ, ವಿದ್ಯಾರ್ಥಿಗಳಲ್ಲಿ ಪದದಲ್ಲಿ ಇರ್ತಕ್ಕಂತಹ ವಿಭಕ್ತಿಯ ಹೆಸರು ಅಂತ ಹೇಳಿ ಕೇಳಿದ್ದಾರೆ. ಆಪ್ಷನ್ಸ್ ಗಮನಿಸಿ. ಚತುರ್ಥಿ ವಿಭಕ್ತಿ, ಪಂಚಮಿ ವಿಭಕ್ತಿ, ಷಷ್ಠಿ ವಿಭಕ್ತಿ, ಸಪ್ತಮಿ ವಿಭಕ್ತಿ. ವಿದ್ಯಾರ್ಥಿಗಳಲ್ಲಿ ಅಲ್ಲಿ ಎನ್ನುವ ಪ್ರತ್ಯಯ ಬಂದಿರೋದ್ರಿಂದ ಇದು ಆಪ್ಷನ್ ಡಿ ಸಪ್ತಮಿ ವಿಭಕ್ತಿ ಆಗುತ್ತೆ. ನಂತರ ಮೂರನೇ ಪ್ರಶ್ನೆ, ಪುಸ್ತಕವನ್ನು ಪದ ಈ ಸಂಧಿಗೆ ಉದಾಹರಣೆಯಾಗಿದೆ. ಆಪ್ಷನ್ಸ್ ನ ಗಮನಿಸಿ. ಲೋಪ, ಆಗಮ, ಆದೇಶ, ಗುಣ. ಪುಸ್ತಕ ಪ್ಲಸ್ ಅನ್ನು, ಪುಸ್ತಕವನ್ನು. ಹೊಸದಾಗಿ ವಾಕಾರ ಆಗಮ ಆಗಿರೋದನ್ನ ನೋಡ್ಬೋದು, ಹಾಗಾಗಿ ಅದು ಆಗಮ ಸಂಧಿ ಆಗುತ್ತೆ. ಇನ್ನು ಸೆಕೆಂಡ್ ಮೇನಲ್ಲಿ ಸಂಬಂಧಿ ಪದವನ್ನ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ನಾಲ್ಕನೇ ಪ್ರಶ್ನೆ, ಸೋಲು, ಗೆಲುವು ಹಾಗೆ ಜ್ಞಾನ ಪದದ ವಿರುದ್ಧಾರ್ಥಕ ಪದವನ್ನ ಬರೀಬೇಕು, ಅಜ್ಞಾನ. ಐದನೇ ಪ್ರಶ್ನೆ ತತ್ಸಮ ತದ್ಭವಕ್ಕೆ ಸಂಬಂಧಿಸಿದಂತೆ ಪುಣ್ಯ, ಹೂನ್ಯ, ಕಾರ್ಯ ಡ್ಯಾಶ್ ಅಂತ ಹೇಳಿ ಕೇಳಿದರೆ ಅದಕ್ಕೆ ಕಜ್ಜ ಅಂತ ಹೇಳಿ. ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಎಲ್ಲೆಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ. ಭಾರತ ದೇಶದಿಂದ ಹೊರಗೆ ಕಾಲಿಟ್ಟರೆ ಅಲ್ಲೆಲ್ಲೂ ನೀರು ಕೊಡುವ ಸಂಪ್ರದಾಯವಿಲ್ಲ ಅಂತ ಹೇಳಿ ಬರೆದ್ರು ನಡೆಯುತ್ತೆ. ಅಥವಾ ಯುರೋಪ್, ಅಮೆರಿಕಾದಲ್ಲಿ ನೀರು ಕೊಡುವ ಸಂಪ್ರದಾಯ ಇಲ್ಲ ಅಂತ ಹೇಳಿ ಬರೆದ್ರು ನಡೆಯುತ್ತೆ. ಏಳನೇ ಪ್ರಶ್ನೆ, ಪುರಂದರದಾಸರ ಅಂಕಿತ ಯಾವುದು? ಪುರಂದರದಾಸರ ಅಂಕಿತ ಪುರಂದರ ವಿಠಲ. ನೆಹರೂರವರು ಯಾರಿಗೆ ಪತ್ರವನ್ನ ಬರೆದಿದ್ದಾರೆ? ನೆಹರೂರವರು ತಮ್ಮ ಮಗಳಾದ ಇಂದಿರಾ ಪ್ರಿಯದರ್ಶಿನಿಗೆ ಪತ್ರವನ್ನ ಬರೆದಿದ್ದಾರೆ. ನಂತರ 3-4 ವಾಕ್ಯದಲ್ಲಿ ಉತ್ತರಿಸಿ. ಹುಸೇನ್ ಸಾಹೇಬರ ವ್ಯಕ್ತಿತ್ವವನ್ನ ವಿವರಿಸಿ. ಹುಸೇನ್ ಸಾಹೇಬರು ಜನಪ್ರಿಯ ವ್ಯಕ್ತಿಯಾಗಿದ್ದರು. ಇವರು ಧನವಂತರಾಗಿದ್ದು ಕೇವಲ ಮಸೀದಿ ಮಾತ್ರವಲ್ಲ ದೇವಸ್ಥಾನವನ್ನ ಕಟ್ಟಿಸಿದ್ದರು. ಇವರು ಸರ್ವಧರ್ಮಗಳನ್ನ ಸಮಭಾವದಿಂದ ಕಾಣುತ್ತಿದ್ದರು. ನಂತರ ಶಿವನ ಸಮುದ್ರದಲ್ಲಿ ಸುಬ್ರಹ್ಮಣ್ಯಂ ಮಾಡಿದ ವ್ಯವಸ್ಥೆಗಳು ಯಾವುವು? ಸುಬ್ರಹ್ಮಣ್ಯಂ ಲೇಖಕರು ಶಿವನ ಸಮುದ್ರವನ್ನ ಒಳ ಸೇರುವ ಮುನ್ನ ಬಾಗಿಲ ಬಳಿ ನಿಂತು ಅವರನ್ನ ಪ್ರೀತಿಯಿಂದ ಸ್ವಾಗತಿಸಿದನು. ನಿಲ್ಮನೆಯನ್ನ ಕೂಡಲೇ ಖಾಲಿ ಮಾಡಿಸಿದರು. ಹಾಸಿಗೆ ಹಾಸಿಕೊಟ್ಟರು. ಊಟ ಉಪಚಾರದ ಬಗ್ಗೆ ಕೇಳಿದರು. ಕೊನೆಗೆ ಹೋಗುವಾಗ ಗುಡ್ ನೈಟ್ ಎಂದು ಹೇಳಿದರು. ಕವಿ ಗೋವಿಂದ ಪೈ ಅವರ ಪ್ರಕಾರ ಕನ್ನಡದ ಕವಿಶ್ರೇಷ್ಠರ ಹಿರಿಮೆ ಏನು? ಕನ್ನಡದ ಆದಿಕವಿ ಮಹಾಪಂಪ, ಕವಿ ಚಕ್ರವರ್ತಿ ರನ್ನ, ಕವಿ ಚೂತವನ ಚೈತ್ರನಾದ ಲಕ್ಷ್ಮೀಶ, ಕವಿ ರತ್ನ ಜನ್ನ, ಷಡಕ್ಷರಿ, ಮುದ್ದಣ್ಣ ಮೊದಲಾದವರು ಮಹಾಕಾವ್ಯಗಳನ್ನ ರಚಿಸಿದ್ದಾರೆ. ದಾಸ ಶ್ರೇಷ್ಠರಾದ ಪುರಂದರದಾಸರು ಮೊದಲಾದವರು ಭಕ್ತಿ ಪ್ರಧಾನ ಕೀರ್ತನೆಗಳನ್ನ ರಚಿಸಿದ್ದಾರೆ. ವಿದ್ಯಾರಣ್ಯ ಮಹರ್ಷಿಗಳು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಪ್ರೇರಕ ಶಕ್ತಿಯಾಗಿದ್ದಾರೆ. ಹೀಗೆ ಕನ್ನಡದ ಈ ಶ್ರೇಷ್ಠ ಕವಿಗಳು ಹಾಗೂ ಸಂತರು ಕನ್ನಡ ತಾಯಿಯ ಬಸಿರ ಹೊನ್ನಗನಿಯಾಗಿದ್ದಾರೆ. 12ನೇ ಪ್ರಶ್ನೆ, ಹೊಸ ನಾಡನ್ನ ಕಟ್ಟಬಯಸುವ ಕವಿ ಉತ್ಸಾಹ ಉದ್ವೇಗದಲ್ಲಿ ಹೇಳುವ ಮಾತುಗಳು ಯಾವುವು? ನಾವು ಹೊಸ ನಾಡನ್ನ ಕಟ್ಟುವುದನ್ನ ತಡೆಯುವವರು, ಹೊಡೆಯುವವರು ಯಾರಾದರೂ ಇದ್ದರೆ ಬನ್ನಿ. ಕೆಡಕನ್ನ ನುಡಿಯುವ, ಕೆಡಕನ್ನ ಬಗೆಯುವ ಕೆಡಕು ಜನರೇ ಬನ್ನಿರಿ. ನಿಮ್ಮೆಲ್ಲರನ್ನ ತೊಡೆದು ನಿಮ್ಮ ಮಸಣದ ಮೇಲೆ ನಾವು ಹೊಸ ನಾಡನ್ನ ಕಟ್ಟುತ್ತೇವೆ ಎಂದು ಕವಿ ಹೇಳಿದ್ದಾರೆ. 13ನೇ ಪ್ರಶ್ನೆ, ಕವಿ ದಿನಕರ ದೇಸಾಯಿ ಅವರ ಪ್ರಕಾರ ಬೂದಿಯನ್ನ ಕೊಳದಲ್ಲಿ ಬಿಡುವುದರಿಂದ ಬದುಕು ಧನ್ಯವಾಗುವುದು ಹೇಗೆ? ತನ್ನ ದೇಹದ ಬೂದಿಯನ್ನ ಕೊಳದಲ್ಲಿ ಬಿಡುವುದರಿಂದ ಅದು ಕೆಸರಿನೊಡನೆ ಕೂಡಿ ಫಲವತ್ತಾದ ಮಣ್ಣಾಗುತ್ತದೆ. ಅದರಲ್ಲಿ ಪಂಕಜವು ಅರಳಿದಾಗ ನಾವು ಹುಟ್ಟು ಸಾವಿನಿಂದ ಮುಕ್ತರಾಗಿ ಬದುಕು ಧನ್ಯವಾಗುತ್ತದೆ. ನಂತರ ಸಂದರ್ಭ ಮತ್ತೆ ಸ್ವಾರಸ್ಯ ಕೊಟ್ಟಿದ್ದಾರೆ ನೋಡಿ. ನನಗೂ ಹೆಣ್ಣು ಮಕ್ಕಳಂತೆ ಉದ್ದ ಕೂದಲಿತ್ತು, ಅಕ್ಕಯ್ಯ ಅಮ್ಮನಿಗೆ ಹೇಳ್ಬೇಡ ಮುಚ್ಚಿಡು. ಸೊ ಯಾವ ಪಾಠದ್ದು? ಯು ಆರ್ ಅನಂತಮೂರ್ತಿಯವರು ರಚನೆ ಮಾಡಿರ್ತಕ್ಕಂತಹ ಅವ್ವ ಪಾಠದ ಸಾಲು ಇದಾಗಿದೆ. ಯಾವ ಸಂದರ್ಭದಲ್ಲಿ ಏನು ಅಂತ ಹೇಳಿ ಯೋಚನೆ ಮಾಡ್ಬಿಟ್ಟು ಬರಿಬೇಕಾಗತ್ತೆ. ಇನ್ನ ನಂತರ ಕವಿ, ಕಾಲ, ಸ್ಥಳವನ್ನ ಕುರಿತು ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇಬ್ಬರು ಕವಿ ಪರಿಚಯವನ್ನ ಕೊಟ್ಟಿದ್ದಾರೆ. ಯಾರ್ದಾದ್ರೂ ಒಬ್ರು ಬರೆದ್ರೆ ಸಾಕಾಗುತ್ತೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಮತ್ತೆ ಮುದ್ದಣ ಕವಿದು.
ಮೊದಲನೇದಾಗಿ ನಾನು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಪರಿಚಯವನ್ನ ಹೇಳ್ತೀನಿ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಸಣ್ಣ ಕಥೆಗಳ ಜನಕ ಎಂದೇ ಖ್ಯಾತಿಯನ್ನ ಪಡೆದಿರ್ತಕ್ಕಂತಹ ಶ್ರೀನಿವಾಸ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರ್ತಕ್ಕಂತಹ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಇವರು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಎಂಬ ಗ್ರಾಮದಲ್ಲಿ 1891ರಲ್ಲಿ ಜನಿಸಿದರು. ಇವರು ನಾಟಕ, ಕಾವ್ಯ, ಕಾದಂಬರಿ, ವಿಮರ್ಶೆ ಮುಂತಾದ ಪ್ರಕಾರದಲ್ಲಿ ಸಾಹಿತ್ಯವನ್ನ ರಚನೆ ಮಾಡಿದ್ದಾರೆ. ಇವರು ಗೌತಮಿ ಹೇಳಿದ ಕತೆ, ಸಾರಿಪುತ್ರನ ಕೊನೆಯ ದಿನಗಳು, ಕುಚೇಲನ ಭಾಗ್ಯ, ಹೇಮಕೂಟದಿಂದ ಬಂದ ಮೇಲೆ, ಚಿಕ್ಕವೀರ ರಾಜೇಂದ್ರ ಮೊದಲಾದ ಕೃತಿಗಳನ್ನ ರಚಿಸಿದ್ದಾರೆ. ಹಾಗೆ ಇವರಿಗೆ 1983ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ನಂತರ ಮುದ್ರಣ ಕವಿಯ ಪರಿಚಯ. ಲಕ್ಷ್ಮೀ ನಾರಾಯಣಪ್ಪ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ನಂದಳಿಕೆಯ ಶ್ರೀ ಮಹಾಲಿಂಗೇಶ್ವರ ದೇವಳದಲ್ಲಿ ಜನಿಸಿದರು. ಇವರ ತಂದೆ ಹೆಸರು ತಿಮ್ಮಪ್ಪಯ್ಯ, ತಾಯಿ ಹೆಸರು ಮಹಾಲಕ್ಷ್ಮಮ್ಮ. 1870 ಜನವರಿ 24ರಂದು ಇವರು ಜನಿಸ್ತಾರೆ. ತಾಯಿ ಇವರನ್ನ ಮುದ್ದಣ ಅಂತ ಹೇಳಿ ಪ್ರೀತಿಯಿಂದ ಕರೀತಾ ಇದ್ರು. ಹಾಗಾಗಿ ಲಕ್ಷ್ಮೀ ನಾರಾಯಣ ಅಂತ ಹೇಳಿ ನಾಮಕರಣ ಮಾಡಿದ್ರು ಕೂಡ ಕನ್ನಡ ನಾಡು ಈತನನ್ನ ಮುದ್ದಣ ಅಂತಾನೆ ಕರೀತಾ ಇದೆ. ಈತನ ಕೃತಿಗಳು ಅಂತ ಹೇಳಿದ್ರೆ ರತ್ನಾವತಿ ಕಲ್ಯಾಣ, ಕುಮಾರ ವಿಜಯ, ಯಕ್ಷಗಾನದ ಪ್ರಸಂಗಗಳು ಮುಂತಾದ ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಹಾಗೆ ಶ್ರೀರಾಮ ಪಟ್ಟಾಭಿಷೇಕಂ, ಅದ್ಭುತ ರಾಮಾಯಣ, ಶ್ರೀರಾಮಾಶ್ವಮೇಧಂ ಮುಂತಾದ ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಹಾಗೆ ಈತನಿಗೆ ಹೊಸಗನ್ನಡದ ಅರುಣೋದಯದ ಮುಂಗೋಳಿ ಅನ್ನೋ ಒಂದು ಬಿರುದು ಕೂಡ ಇತ್ತು. ನಂತರ ನೋಡಿ ಇಲ್ಲಿ ಅಲಂಕಾರವನ್ನ ಕೊಟ್ಟಿದ್ದಾರೆ 3 ಅಂಕಗಳಿಗೆ. ಸೀತೆಯ ಮುಖ ಕಮಲದಂತೆ ಅರಳಿತು. ಇಲ್ಲಿ ಅಂತೆ ಅಂತ ಬಂದಿರೋದ್ರಿಂದ ಇದು ಉಪಮ ಅಲಂಕಾರ ಆಗುತ್ತೆ. ಲಕ್ಷಣ 2 ವಸ್ತುಗಳಿರುವ ಸಾದೃಶ್ಯ ಸಂಪತ್ತನ್ನ ವರ್ಣಿಸಿ ಹೋಲಿಕೆ ಮಾಡಿ ಹೇಳ್ತಕ್ಕಂಥದ್ದು. ಉಪಮೇಯ ಸೀತೆಯ ಮುಖ, ಉಪಮಾನ ಕಮಲ, ವಾಚಕ ಪದ ಅಂತೆ, ಸಮಾನ ಧರ್ಮ ಅರಳುವುದು. ಸಮನ್ವಯ, ಇಲ್ಲಿ ಉಪಮೇಯವಾದಂತಹ ಸೀತೆ ಮುಖವನ್ನ ಉಪಮಾನವಾದ ಕಮಲಕ್ಕೆ ಹೋಲಿಸಲಾಗಿದೆ. ಹಾಗಾಗಿ ಇದು ಉಪಮ ಅಲಂಕಾರ ಅಂತ ಬರೀಬೇಕು. ನಂತರ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ. ಕೆಲರು ಗೋಧಿಯ ಸಾಮೆಯೇನು, ಕೆಲರು ನವಣೆಯ ಕಂಬುಜೋಳವ, ಕೆಲರು ಹಾರಕವೆಂದು, ಕೆಲವರು ನೆಲ್ಲನತಿಶಯವ. ನೋಡಿ ಇಲ್ಲಿ ಪ್ರಸ್ತಾರ ಹಾಕಿ ವಿಭಾಗ ಮಾಡಿ ಬರೀರಿ. ಲಘು ಗುರುವನ್ನ ಹಾಕಿ, ಲಘು ಗುರು ಹಾಕಕ್ ಬಂದಿಲ್ಲ ಅಂದ್ರೆ ಅದರದ್ದೇ ಸಪರೇಟ್ ವಿಡಿಯೋ ಇದೆ, ಅಲ್ಲಿ ನೋಡ್ಬೋದಾಗಿದೆ. ಸೊ ಇದು ಬಾಮಿನಿ ಷಟ್ಪದಿ ಬರುತ್ತೆ. ಇನ್ನ ನಂತರ ಗಾದೆ ಕೊಟ್ಟಿದ್ದಾರೆ. ಮಾತು ಬೆಳ್ಳಿ ಮೌನ ಬಂಗಾರ, ಅತಿ ಆಸೆ ಗತಿಗೇಡು. ಗಾದೆ ಬಗ್ಗೆ ಪೀಠಿಕೆಯನ್ನ ಬರೆದ್ರು ಕೂಡ ನಿಮಗೆ 1 ಅಂಕ ಸಿಗುತ್ತೆ. ಗಾದೆಗಳು ವೇದಗಳಿಗೆ ಸಮ. ಗಾದೆಗಳು ಜನಸಾಮಾನ್ಯರ ಅನುಭವದ ಮಾತುಗಳಾಗಿದೆ. ಗಾದೆಗಳು ನೋಡಲು ವಾಮನ ರೂಪವನ್ನ ಹೊಂದಿದ್ದರು, ತ್ರಿವಿಕ್ರಮ ಅರ್ಥವನ್ನ ಕೊಡುತ್ತವೆ. ಈ ರೀತಿ ನೀವು ಬರೀಬಹುದು. ನಂತರ ಪದ್ಯವನ್ನ ಪೂರ್ಣಗೊಳಿಸಿ ಅಂತ ಹೇಳಿ ಗೆಳೆತನ ಪದ್ಯವನ್ನ ಬರೆಯೋದಕ್ಕೆ ಕೊಟ್ಟಿದ್ದಾರೆ. ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು ಇಲ್ಲೆಂಬ ಗಾದೆ ನುಡಿ ಕೇಳಿರುವೆನು. ಗೆಳೆತನದ ಶುಚಿ ರುಚಿಯು ಇದಕ್ಕೂ ಮಿಗಿಲಾಗಿಹುದು ಎಂಬ ಸಾಹಸ ಮಾಡಿ ದೋಷವೇನು. ಕಂಡವರೇನು ಬಲ್ಲರಿದನು, ಉಂಡವನು ಕಂಡಿಹನು ಇದರ ಹದನು. ನಂತರ ನೋಡಿ ಇಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಟ್ಟು ಅದಕ್ಕೆ ಸಾರಾಂಶ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನಾಡಿಗಾಗಿ ತನುವ ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ, ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನೀವ ಕರುಣೆಯಲ್ಲಿ, ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿಯೇ ಮೊಳಗುವಲ್ಲಿ, ನಮ್ಮ ಗುರಿಯ ಬೆಳಕಿನೆಡೆಗೆ ನಡೆಯುವ ಧೀರ ಪಯಣದಲ್ಲಿ. KS ನರಸಿಂಹಸ್ವಾಮಿ ಅವರು ಬರೆದಿರ್ತಕ್ಕಂತಹ ನವಪಲ್ಲವ ಕವನದಿಂದ ಆಯ್ಕೆ ಮಾಡಿದ ಭಾರತೀಯತೆ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ನಾವು ನಾಡಿಗಾಗಿ ಬಲಿದಾನ ಮಾಡಿದ ಹುತಾತ್ಮರನ್ನ ಸದಾ ನೆನೆತೇವೆ. ನಾವು ಕಷ್ಟದಲ್ಲಿದ್ರೂ ಕೂಡ ನೆರೆ ರಾಷ್ಟ್ರಗಳಿಗೆ ಸಹಾಯದ ಹಸ್ತವನ್ನ ಚಾಚ್ತೇವೆ. ನಾವು ನಡೀತಕ್ಕಂತಹ ಮಾರ್ಗದಲ್ಲಿ ಏನೇ ಏಳು ಬೀಳುಗಳಿದ್ರು, ಆತಂಕದ ಬಿರುಗಾಳಿ ಮೊಳಗ್ತಾ ಇದ್ರು ಕೂಡ ನಮ್ಮ ಗುರಿಯ ಬೆಳಕಿನೆಡೆಗೆ ನಮ್ಮ ಧೀರ ಪಯಣ ಸಾಗ್ತಾ ಇದೆ. ನಾವು ಎಲ್ಲೇ ಇರ್ಲಿ, ನಾವೆಲ್ಲರೂ ಒಂದು, ನಾವು ಭಾರತೀಯರು ಅನ್ನೋ ದೇಶಾಭಿಮಾನ ನಮ್ಮಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಮೌಲ್ಯ ಏನಪ್ಪಾ ಈ ಪದ್ಯದ್ದು ಅಂತ ಹೇಳಿದ್ರೆ, ದೇಶ ಪ್ರೇಮದ ಭಾವನೆ ಭಾರತೀಯರಲ್ಲಿ ಮೂಡಿ ಬರ್ಬೇಕು, ನಾವೆಲ್ಲರೂ ಒಂದು ಅನ್ನೋ ರಾಷ್ಟ್ರೀಯ ಭಾವೈಕ್ಯ ಮೂಡಬೇಕು ಅನ್ನೋದೇ ಇದರ ಉದ್ದೇಶ. ನಂತರ ನೋಡಿ ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಪ್ಯಾರಾಗ್ರಾಫ್ ಇದೇ ಕೊಡ್ತಾರೆ ಅಂತೇಳಿ ಹೇಳಕ್ಕಾಗಲ್ಲ. ಯಾವ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೋ ಅದನ್ನ ನೀಟಾಗಿ ಗಮನ ಕೊಟ್ಟು ಓದ್ಕೊಂಡು ಕೊಟ್ಟಿರೋ ಕ್ವಶನ್ಸ್ಗೆ ನೀವು ಆನ್ಸರ್ನ ಮಾಡ್ಬೇಕಾಗತ್ತೆ. ಇನ್ನು ನಂತರ ನೋಡಿ ಇಲ್ಲಿ ಕೊನೆಯದಾಗಿ ಪತ್ರವನ್ನ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗೆ ಪ್ರಬಂಧ ಕೊಟ್ಟಿದ್ದಾರೆ. ಎರಡರಲ್ಲಿ ಯಾವ್ದಾದ್ರು ಒಂದು ಬರೀಬಹುದು. ಪತ್ರ ಟಾಪಿಕ್ ಏನು ಅಂತ ಹೇಳಿದ್ರೆ, ನಿಮ್ಮನ್ನ ಕಡೂರು ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಕಮಲಾ ಅಂತ ಹೇಳಿ ಭಾವಿಸಿ, ನಿಮ್ಮ ಗ್ರಾಮಕ್ಕೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಮಂಜೂರು ಮಾಡುವಂತೆ ಶಾಸಕರಿಗೆ ಪತ್ರ ಬರೀರಿ ಅಂತ ಕೊಟ್ಟಿದ್ದಾರೆ. ಅಂಕಗಳು ಯಾವ ರೀತಿ ಡಿವೈಡ್ ಆಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಎಸ್ಸೆ ರೈಟಿಂಗ್ ಬಂದ್ರೆ ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ. ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು, ಎನ್ವಿರಾನ್ಮೆಂಟ್ ನ ರಕ್ಷಣೆ ಮಾಡ್ಬೇಕು ಅಂದ್ರೆ ಅಂತ ಕೊಟ್ಟಿದ್ದಾರೆ. ಸೊ ಇದಿಷ್ಟು 8ನೇ ತರಗತಿಗೆ ಸಂಬಂಧಿಸಿದಂತೆ ಒಂದು ಎಸ್ಸೆ 2 ಕನ್ನಡ ಪ್ರಶ್ನೆ ಪತ್ರಿಕೆ ಅಂತೇಳಿ ಹೇಳ್ತಾ, ಸೊ ನಿಮಗೆ 50 ಅಂಕಗಳಿಗೆ ಲಿಖಿತ ಹಾಗೆ 10 ಅಂಕಗಳಿಗೆ ಮೌಖಿಕ ಪರೀಕ್ಷೆ ಇರುತ್ತೆ. ಎಲ್ರಿಗೂ ಕೂಡ ಶುಭವಾಗ್ಲಿ. ಐ ವಿಶ್ ಯು ಗುಡ್ ಲಕ್.